ಹಲೋ ಹಲೋ ಅಂಕಲ್, ನಾವು ಹೇಳ್ರಿ. ಅದು ನಾಯಿ ಮರಿ ಹಾ ಬೇರೆ, ಹಾ ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಹಾ ಅದ್ರ ತರ ಬರುತ್ತೆ, ಅವ್ರ ಅಪ್ಪನ ತರ. ಹಾ ಅದನ್ನ ಅದಕ್ಕೆ ಹೇಳ್ತಾ ಇದೀವಿ. ಇದು ನನ್ನ ನಾಯಿ ಅಲ್ಲ, ನನ್ನ ನಾಯಿ ಅಲ್ಲ, ನರಸಿಂಹರಾಜು. ಇದು ನಾಯಿ 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 ನರಿಗೆ ಮಾಡ್ರಿ. ಅದು ಹೇಳೋ, ಮಾತಾಡೋ. ಹಲೋ ಹಲೋ, ಅದು ಅವ್ರ ಅಮ್ಮ ಐತಲ್ಲ, ಹಾ ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತೆ, 28 ದಿವಸ ಆಗೈತಲ್ವನ, 28 ದಿವಸ ಆಗೈತಲ್ಲ. 28 ದಿವಸ ಆಗೈತೆ. ಅದು ಒಂದು ಹೆಣ್ಣು 3 ಗಂಡ ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಹಿಡ್ಕೊಂಡೋಗ್ಬಿಡಿ, 2 ಗಂಡವೇ. ನೀವು ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನೋ ಅದಕ್ಕೆ ನಾವೇನೆ. ಇಲ್ಲ, ನಾನು ಡಾಕ್ಟರ್ ಅಲ್ಲ. ನಾನು ಅಲ್ಲಣು, ನೀನು ಕ್ರಾಸಿಂಗ್ ಮಾಡ್ತೀಯ ನಾಯಿಗೆ? ಏನು ಅಣ್ಣ, ಈಚೆಗನ ಕರೆಕ್ಟಾಗಿ ಬಂದು ಮಾತಾಡೋಣ ಮನೆಯಿಂದ. ಅದು ಎಲ್ಲ ಹಂದಿ ಕೂಡ, ಯಾವ ಹಂದಿ ಕೂಡ ಇದ್ದೇಣ? ಸಿಗುತ್ತೆ, ಬುಗುನಹಳ್ಳಿ, ಬಳ್ಳಾಪುರ. ಇಲ್ಲೇ ಅಣ್ಣ, ನಾನು ನಿಮ್ಮೂರ್ ಕ್ರಾಸ್ ಎಲ್ಲ ಕೇಳ್ತಿರೋದು. ಆ ಹೆಣ್ಣಾಯಿ ಮರಿಗೆ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಮಕ್ಳು ಮಾಡಕ್ಕೆ, ಮರಿ ಮಾಡಕ್ಕೆ? ಓಯ್, ನಿಮ್ಮ ಅಮ್ಮ ತಾಯಿನ ಕೊಡ್ತ ನನ್ನ ಮಕ್ಕಳ, ನಿಮ್ಮ ಅಮ್ಮ ನಾಯ್ಕ ಏನ್ ಮಾಡ್ಕೊಂಡ್ರ? ನಿಮ್ಮ ಅಮ್ಮನ ಹಚ್ಚಾರ, ನಿಮ್ಮ ಅಮ್ಮ ನಾಯ್ಕೇನ ನಾನು? ಹಲೋ ತಾಯಿನ ಹಾಕ್ತಾರ ಅಣ್ಣ, ನಿಮ್ಮ ಅಮ್ಮನ್ ಎಷ್ಟು ಜನ ಕೊಟ್ಟಿದ್ದ ನನ್ನ ಮಕ್ಕಳು ನೀವು? ನಾಯ್ಕ ಏನ್ ಮಾಡ್ಕೊಂಡ್ರ? ಯಾರ ಬೈತೈತೆ, ತಗೊಳ ಹೇಳ. ಅಣ್ಣ ಅಣ್ಣ, ಹಲೋ, ಜರ್ಮನ್ ಸಫರ್ಡ್ ಐತಲ್ಲ, ಅದು ಒಂದ್ ಹೆಣ್ಣು 3 ಗಂಡಾಗಿತ್ತು. ಒಂದ್ ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು, ಅದಕ್ಕೆ ನೀನ್ ಹತ್ತುತ್ತೀಯ ಅದಕ್ಕೆ ಅಂತ ಕೇಳ್ತಿದೀವಿ. ನನ್ನ ಮಕ್ಕಳ ನಾಯಿ ಎಲ್ಲಿದ್ದೀರ ನೀವು? ಹಲೋ, ಹಾ ಕೇಳ್ರಿ. ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ, ಎಲ್ಲಿದ್ದೀರಾ? ಮಂತೇವ ಇದ್ದೀನಿ. ಯಾರ್ ಮಂತವ? ನಮ್ಮಂತೇವ. ಯಾಕೆ? ಯಾರು ನಮ್ಮರು, ನಮ್ಮ ಮಗರು ಬಂದಿದ್ರು, ಮಾತಾಡ್ತಾ ಇದ್ವಿ. ನೀವ್ ಯಾರು? ಯಾಕಲ್ಲ ಹೇಳ, ನಿಮ್ಮ ಹುಂಚು ಏನ್ ಹೇಳು? ಯಾರು ಹೇಳು? ನನ್ನ ಯಾಕೆ ಅನ್ಸ್ತಿದೀಯ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ಕಳ್ಳ ತೂಸು. ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು? ಅಯ್ಯ, ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನಿನ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ, ಇವ್ರು ಮನೆಗೆ ಇದ್ದೀನಿ. ಇಲ್ಲಿ ಮನೆ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೇಳ್ರಿ? ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತ ಮಾಮ. ಯಾರು? ಕಿರಣ ಬೀಳ್ಬೇಕಾವ್ರು ಹೇಳಲ್ಲ. ತಾಯಿನ ಹೇಳ್ರಿ, ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ, ನೀಂತ ಯಾರು ಹೇಳ್ರಿ? ನಮ್ಗೆ ಬೀಚ್ ರೈಡ್ ಮಾಡ್ಬೇಡಿ. ಇದಾಗೋತ್ ರಾತ್ರಿ ಎಲ್ಲ ನಿಂತಿಲ್ಲ. ನಾನು. ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು. ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು. ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ಇದು
ಹೋಗ್ಬಿಟ್ರು. ಯಾರು ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಯಾಕೆ ಗಾಬರಿ ಮಾಡ್ತೀರಾ? ಅಯ್ಯೋ ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತಿದ್ದ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ, ಹೇಳಿ ನಾನೇ ಅಕ್ಕ ಹೇಳಕ್ಕ. ನರಸಿಂಹಣ್ಣ ಹೇಳಿ ಅಕ್ಕ, ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರಾ? ನಾವು ಮಾವರಿಗೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ ಯಾಕೆ ಈ ತರ ಮಾಡ್ಬಿಟ್ರಿ? ಯಾರು ಹೇಳವ ನಿನ್ ಕೈಲಿ ಖಾಲಿ ಬೀಳ್ತೀನಿ? ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಟ್ರೆ? ನನ್ಗೆ ಯಾಕೆ? ಹೇಳಕ್ಕ, ನೀನ್ ಖಾಲಿ ಬೀಳ್ತೀನಿ ಹೇಳಿ, ನೀನ್ ಖಾಲಿ ಬೀಳ್ತೀನಿ ಹೇಳಿ. ಯಾರು? ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಇದ್ದಾನೆ, ಯಾರು ಹೇಳ್ರಿ? ಇಲ್ಲ, ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ, ಹೇಳಿ. ಭಗವಂತ ಇಲ್ಲ. ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ? ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಇದ್ದಾನೆ ಹೇಳ್ರಿ. ದೇವ್ರು ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ, ಅದನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟ್ರಿಗೆ ಬಂತು, ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ, ನನ್ಗೆ ಯಾರು? ಅಣ್ಣ ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಹಬ್ಬ ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾಯಿ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದ್ಯಾ ನೀನು? ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರು ಇಬ್ರು ಸರ್ಕ ಇಂಥದಾಗ ಓಡಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳವ ತಾಯಿ? ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಹಾಕ್ಯ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಕೇಳ್ಕೊಂಬಿಡು, ನನಗ್ ಯಾಕೆ ಮಾಡ್ದಮ್ಮ? ತಾಯಿನ ಹಾಕ್ಯ ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಇಬ್ರು. ಮನೆ ಕಂದಿಲ್ ಹೋಗಿ ಇನ್ನೊಂದ್ಸಲ ನಿಮ್ ಮಗು ತೆಗಿಸ್ಕೊಂಡಿ, ನೀನ್ ತಾಯಿನ ಹಾಕ್ಯ. ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬೇಕು. ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕ್ಯಾರ ಅರ್ಧಂಗ್ ಹೋಗ್ಬಿಡ್ತೀನಿ. ಸುಳ್ಳೆ ಮುಂಡೆ ನಿಮ್ ಮಗನ್ ಯಾವ್ಯಾವಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ? ಇನ್ನೊಂದಿನ ಫೋನ್ ಮಾಡಿ ನೋಡು, ನನ್ನ ನಂಬರ್ 161 ಲಾಸ್ಟ್ ನಂಬರ್. ನೀನ್ ಯಾಕೆ ಇದು ಯಾವಾಗ ಗ್ರಹಿಸುತ್ತದೆ ಸ್ತಬ್ಧ? ಅಯ್ಯೋ ಒಂದ್ ತಾಯಿನ ಇದೆ ಅಂತ ಶಬ್ದ ಇದು. ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷ್ ಅಲ್ಲ. ರಾಜ 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 ಕುಡ್ದು 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 ಮ್ಯಾಕ್ ಮನಿಕಂಡ್ 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 ಕುಡ್ದು 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 ಮನಿಕಂಡ್ 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 ಆಲೋಟೆಗೆ 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 ಕುಡ್ದು 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 ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗುತ್ತೆ ಅಂದ್ರೆ ಅದ್ಯಾರ ನೆನೆ ದಿನ ಮಾತಾಡಿ ಒಂದೇ ಸಮಯ. ಹಲೋ 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 ಅಂಕಲ್, ನಾವು ಹೇಳ್ರಿ. ಅದು ನಾಯಿ ಮರಿ ಹಾ ಬೇರೆ, ಹಾ ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಹಾ ಅದ್ರ ತರ ಬರುತ್ತೆ, ಅವ್ರ ಅಪ್ಪನ ತರ. ಹಾ ಅದನ್ನ ಅದಕ್ಕೆ ಹೇಳ್ತಾ ಇದೀವಿ. ಇದು ನನ್ನ ನಾಯಿ ಅಲ್ಲ, ನಾನು ನನ್ನ ನಾಯಿ ಅಲ್ಲ, ನರಸಿಂಹರಾಜು. ಇದು ನಾಯಿ ನರಿ ಮಾಡ್ರಿ. ಹೇಳೋ ಮಾತಾಡೋ. ಹಲೋ ಹಲೋ, ಅದು ಅಮ್ಮ ಐತಲ್ಲ, ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತೆ, 28 ದಿವಸ ಆಗೈತಲ್ವ? 28 ದಿವಸ ಆಗೈತಲ್ಲ,
28 ದಿವಸ ಆಗಿದೆ. ಅದು ಒಂದು ಹೆಣ್ಣು 3 ಗಂಡು ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಇಟ್ಕೊಂಡೋಗ್ಬಿಡಿ, 2 ಗಂಡವೇ. ನೀವ್ ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನ ಅದಕ್ಕೆ ನಾವೇನೆ? ಇಲ್ಲ ನಾನು ಡಾಕ್ಟರ್ ಅಲ್ಲಣ್ಣ, ನೀನು ಕ್ರಾಸಿಂಗ್ ಮಾಡ್ತೀನಿ ನಾಯಿಗೆ. ಅಣ್ಣ ಈಚೆಗನ ಕರೆಕ್ಟಾಗಿ ಬಂದು ಮಾತಾಡೋಣ ಮನೆಯಿಂದ. ಅದೆಲ್ಲ ಹಂದಿ ಕೂಡ, ಯಾವ ಹಂದಿ ಕೂಡ ಇದ್ದೇಣ? ಸಿಗುತ್ತೆ ಬುಗನಹಳ್ಳಿ, ಬಳ್ಳಾಪುರ. ಇಲ್ಲೇ ಅಣ್ಣ, ನಾನು ನಿಮ್ಮೂರ್ ಕ್ರಾಸ್ ಎಲ್ಲ ಕೇಳ್ತಿರೋದು. ಆ ಹೆಣ್ಣಾಯಿ ಮರಿಗೆ ಹತ್ತುತ್ತೀಯಾ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯಾ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯಾ ಮಕ್ಳು ಮಾಡಕ್ಕೆ, ಮರಿ ಮಾಡಕ್ಕೆ? ಓಯ್ ನಿಮ್ಮ ಅಮ್ಮ ತಾಯಿನ ಕೊಡ್ತಾನ ಮಾತ್ರ ನಿಮ್ಮ ಅಮ್ಮ ನಾಯ್ಕ ಏನ್ ಮಾಡ್ಕೊಂಡ್ರ ನಿಮ್ಮ ಅಮ್ಮನ ಹಾಕ್ತಾರ. ನಿಮ್ಮ ಅಮ್ಮ ನಾಯ್ಕ ನಾನು ಹಲೋ ತಾಯಿನ ಹಾಕ್ತಾರ. ನಿಮ್ಮ ಅಮ್ಮ ಎಷ್ಟು ಹುಟ್ಟಿದ ಮಕ್ಕಳು ನೀವು ನಾಯ್ಕ ಏನ್ ಮಾಡ್ಕೊಂಡ್ರ? ಅಣ್ಣ ಅಣ್ಣ, ಜರ್ಮನ್ ಸಪಾಡ್ ಐತಲ್ಲ, ಅದು ಒಂದ್ ಹೆಣ್ಣು 3 ಗಂಡಾಗಿತ್ತು. ಒಂದ್ ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು. ಅದಕ್ಕೆ ನೀನ್ ಹತ್ತುತ್ತೀಯಾ ಅದಕ್ಕೆ ಅಂತ ಕೇಳ್ತಿದೀವಿ. ಎಲ್ಲಿದ್ದೀರ ನೀವು? ಮಂತ ಸ್ವಲ್ಪ ಕಿವಿ ನಮಗೂ ಕೇಳಲ್ಲ ಅಂತ ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ. ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ. ಅಲ್ಲ ಕಡೆ ಅವ್ನ ಅಮ್ಮನ ಕೇಯ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ? ನೀವು ಯಾವನ ಫೋನ್ ಮಾಡಿ ಹೆಂಗಾಯ ಮಾತಾಡೋದು ನಿನ್ನ ಹತ್ರ? ಯಜಮಾನ ನೋಡಿ, ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಕೇಳ, ನನ್ಗೆ ಇದು ಕೇಳಿಸ್ತಾ ಇಲ್ಲ ಏನೋ, ನನಗೆ ಕಿವಿ ಕೇಳಲ್ಲ. ಅದಕ್ಕೆ ಬಂತು ನನಗೆ ತಿಕ್ಲಿಡ್ದ. ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗೆ ಕೇಳಿಸಲ್ಲ, ನಿಮ್ ಮನೆಗಿರೋರ್ಗು ಕೇಳಿಸಲ್ವಾ? ಎಲ್ಲ ಕಿವ್ರು ಕೂಡ. ಇದು ನಮಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಅಂತೀವಿ ಸರ್. ಯಾವ ಮತ್ತೆ ಅವ್ನ ನಮ್ಮನ್ನ ಫೋನ್ ಮಾಡಿದಾಗ ಯಾವನ ಕಮ್ಮಿ ಮಾಡ್ಬೇಕಣಯ್ಯ? ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲ. ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ಯೋ ನೀನ್ ಒಳ್ಳೆ ನಾ ಹೇಳ್ದಂಗ ಆಗ್ತಿಲ್ರಿ. ಯಾಕ್ರಿ ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರೆಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನೋ ನಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡಿಗೆ ಬಿದ್ದು ಎಲ್ಲ ತಿಕ್ಕಮಕ್ಕ ಎಲ್ಲ ಹೊಡೆದಾಕೊಂಡು ಬಂದು ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯಾ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಮತ್ತೆ ಫೋನ್ ಒಂದ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟು ಕೋಟಿಗೆ ಬರ್ತಿದ್ಯಲ್ಲ? ಯಾ ನನ್ನ ಮಗ ಹಂಗಂತ ಹೇಳಿದಾನೆ, ಕೋಟಿ ಬರ್ತೀನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಗ ಬಕೆಟ್ ಇಕ್ಕ ನಾವು ಮನೆಗೆ, ಗೊತ್ತಾ ನಿನಗೆ? ಸೌಂಡ್ ಕಮ್ಮಿ ಕೊಡಲ್ಲ. ನಮ್ದು 3 ತಾಗ ಬಕೆಟ್ ಇಕ್ಕೋದು, ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ. ಲೋಫರ್ ನನ್ ಮಗನೇ, ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಯಾವ ಕುಡ್ಕ ಕುಡ್ದು ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟರು ಅವನ ಅಮ್ಮನಕ್ಕೆ ನಾವು ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗೋ ವ್ಯಾಪಾರ ಆಗ್ತಿದೆ, ನೀವ್ ಹೆಂಗೋ ಜೀವನ ಮಾಡ್ತೀರಾ? ಓ ಇಲ್ಲ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದಾನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ದೀನಲ್ಲ ಅಷ್ಟೊಂದು ಹೊಡ್ಬಿಟ್ಟು ಅವ್ರ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಮನೆ ಕಟ್ಕೊಳಕ್ಕೆ ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ? ನಾವು ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳನ್ನ ಸಾಕ್ತಿ, 4 ಜನ ಹೆಂಡತಿದಿರ್ನ ಸಾಕ್ತಿಲ್ವಾ ನೀನು? ಅಯ್ಯೋ ಅಂತ ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ, ಇನ್ನೊಂದ್ ಮಗುನೇ ಯಾರು? ಮಾತಿದ್ರೆ ಮಾತಾಡ, ಯಾಕೆ ಅವೆಲ್ಲ ಮಾತಾಡೋದು? ಓ ಏನ್ ಬಿಡಕನಲ್ಲ ಲೋಫರ್ ನನ್ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡೋ. ನಮ್ಮ ಏನೇನೋ ಮಾತಾಡ್ತ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಪರ್ಸನಲ್ ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ, ಅವ್ರು ಸೀರೆ ಹಿಂಡ್ ಬಾ ನೀನು. ಅದಕ್ಕೆ ನೀನಿಂದಲೇ ನಾನು ಹಿಂಗೆ ಉಪ್ಕೊಂಡ್ರು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಪ್ಕೊಂಡ್ ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಮಕ್ಕಳು ಕೆಲ್ಸಕೋಗಿ ಬೈ ಮಣ್ಣಾಕ ಅಂತ. ಹಲೋ ಹಲೋ, ತಲೆ ಬಿಸಿ ಮಾಡ್ಬೇಡ. ಹುಚ್ಚಿಡ್ಕೊಂಡು ತಿರ್ಕೋಬೇಕ ಮಾಡು. ನನಗೆ ಕೇಳಂತ ಅವಕಾಶ ಏನೈತಿ ನಿನಗೆ? ಲೋಫರ್ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲೆ, ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡವೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಕ್ರಮ ಅಂತ ಕಳ್ಸಿದ್ದೀನ. ನಿಮ್ಮ ಮಗನ್ ಹೊಡ್ಕಾದನ, ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೀನಿ ನಿಮ್ ಬಾಳಿಗೆ ನಾನು ಗುಂಜಿಕ್ಕ. ಭಗವಂತ ಇಲ್ಲ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ, ಎಲ್ಲ ಹುಟ್ಟಾರಲ್ಲ ಸೂರ್ಯ ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ.
ಯಾರನ್ನ ಉಟ್ಕೊಂಡ್ಲಿ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತನ ದೇವ್ರು ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಸ್ತಾನ. ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರೆ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟರ್ಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರು ನೀನು? ನಾನಿಲ್ಲ, ನನ್ಗೆ ಯಾರು ಅಣ್ಣ ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ ಅಚ್ಚುಕಟ್ಟಾಗಿ ಹೇಳಕ್ಕ. ನನಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ನಿಜ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಹಬ್ಬ ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನ್ ಆಗಿ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿಂತ ಒಂದೇ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ ಅದೇ ನನಗಿನ್ನ ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರೆ ಪುಸ್ತಕ ಇಂಥದಾಗ ಓಡಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳುವ ತಾಯಿ ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಯಾಕೆ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಕೇಳ್ಕೊಂಬಿಡು, ನನಗೆ ಯಾಕೆ ಮಾಡ್ದಮ್ಮ ತಾಯಿನ ಯಾಕೆ? ನಾ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಎಬ್ಬಿಸ್ಬಾ. ಮನೆ ಕಂದ್ರೆ ಹೋಗಿ ಇನ್ನೊಂದ್ಸಲ ನಿಮ್ ತಿಳ್ಕೊಂಡಿ, ನೀನ್ ತಾಯಿನ ಯಾಕೆ? ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕೆರ ಹೊರದಂಗ್ ಬಿಡ್ತೀನಿ. ಸುಳ್ಳೆ ಮುಂದೆ ನಿಮ್ಮ ಯಾವ ಅಂತ ಬೆಳಬೆಳಿಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು. ನನ್ನ ನಂಬರ್ 161 ಲಾಸ್ಟ್ ನಂಬರ್. ನಮ್ ಭೂತ ಗಣಾದಿ ಸೇವಿತಂ ಕಪಿಷ್ಟವಿಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದನ್ನು ಒತ್ತ ಹಿಂಗೆ ಬಾಯಿ ಹೊತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾನ್ ದೇಹಿ ಅಂತಾರೆ, ಭಿಕ್ಷಾನ್ ದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾನ್ ದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡಿದ್ರೆ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೆ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. ಅಪಡಿ ಪಾಡು 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 ಅಪಡಿ ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಅಯ್ಯ ತಾಯಿನ ಹಾಕಿ ಶ್ಲೋಕದಾಗ ಎಂತ ಆಡ್ತಾರ ನಮ್ಮನ್ನ ಹಾಕಿ. ಯಾರನ್ನ ಪುಸ್ತಕನ ಹಾಕಿದ್ರೆ ಯಾರನ್ನ ಐನಾರ ಕೆಲ ತಗೊಂಡಿಲ್ಲ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್. 4 ಅಪ್ಪ ಲೂಸ ಅಮ್ಮ ಲೂಸ ಇದೇನು ಬೆಳಿಗ್ಗೆ ಶ್ಲೋಕ ಹೆಂಗ್ ಬರ್ತದೆ, ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ನೀವು ಹಾಕಿ ಒಂದಲ್ಲ ಇದು ಬರ್ತೈತೆ, ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಮೊಬೈಲ್ ಚೆನ್ನಾಗಿ ಹೋಯ್ತು ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತುದ್ರಾ? ಈಗ ನಾವು ಒಂದು ಶಬ್ದವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ. ನಾವು ಈಗ ಒಂದು ಶಬ್ದವನ್ನು ಗ್ರಹಿಸುತ್ತೇವೆ, ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000ದ ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಶಬ್ದ ಎಂದು ನೀವು ಗುರುತಿಸಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಶಬ್ದ? ಇದೆ ಅಂತ ಶಬ್ದ. ಇದು ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹಲೋ ಹಲೋ. ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ ಹಲೋ. ಕಂದ 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 ಕಂದ
ಓಂ ಭಜತ್ಕಳಂ ಭಂ ಓಂ ಭಜತ್ಕಳಂ ಭಂ ಓಂ ಭಜತ್ಕಳಂ ಭಂ. ಒಮ್ಮೆ ಹಲೋ ನನಗೆ ಫೋನ್ ಮಾಡಿದ್ರೆ